ಏನು ಶಿಡ್ಲಘಟ್ಟದಲ್ಲಿ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡೋಕೆ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ಬರುವ ಮುನ್ನವೇ ಈಗ ಒಂದು ಗೊಂದಲ ಹುಟ್ಕೊಂಡಿದೆ ಅಲ್ಲಿ. ಏನಂದ್ರೆ ಸ್ಮಶಾನದ ಒಂದು ಜಾಗವನ್ನು ಒತ್ತುವರಿ ಮಾಡಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡೋಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಏನು ನಿರ್ಮಾಣಗೊಳ್ತಾ ಇದೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಆ ಒಂದು ಏನು ಬಳಸ್ಕೊಳ್ಳುವಂತಹ ಒಂದು ಜಾಗ ಎಂದರೆ ಅದು ಸ್ಮಶಾನದ ಜಾಗ. ಅದನ್ನು ಒತ್ತುವರಿ ಮಾಡಿ ಇವರು ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡೋಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಏನು ನಿರ್ಮಾಣ ಆಗ್ತಾ ಇದೆ ಅದು ಸರಿಯಲ್ಲ ರೇಷ್ಮೆ ಮಾರುಕಟ್ಟೆ ಅಂತ. ಇದೇ ತಿಂಗಳು 24ರಂದು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಇದನ್ನು ಉದ್ಘಾಟನೆ ಮಾಡೋಕೆ. ಇಂತಹ ಸಂದರ್ಭದಲ್ಲಿ ಏನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ಒಂದು ವಿಚಾರ ನೋ ಯೂಸ್ ಅಂದರೆ ಏನು ಕೂಡ ಯೂಸ್ ಆಗಿಲ್ಲ. ಪ್ರಶ್ನೆ ಮಾಡಿದವರಿಗೆ ಅಧಿಕಾರಿಗಳು ಬೆದರಿಕೆ ಹಾಕ್ತಾ ಇದ್ದಾರಂತೆ. ಆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಹನುಮಂತಪುರ ಒಂದು ಗ್ರಾಮ ಒಂದು ಅಲ್ಪಸಂಖ್ಯಾತರೇನಿದ್ದಾರೆ ಆ ಕುಟುಂಬಗಳೆಲ್ಲರೂ ಕೂಡ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಎಲ್ಲಿ ನಡೀತು ಆ ಒಂದು ಜಾಗದಲ್ಲಿ ಅಥವಾ ಮಾರುಕಟ್ಟೆ ನಡೆಯುವಂಥ ಜಾಗ. ಈಗಿರುವಷ್ಟು ಸ್ಮಶಾನವನ್ನು ಗುರುತಿಸಬೇಕು, ಬೇರೆ ಒಂದು ಸ್ಥಳವನ್ನು ಕೊಡಬೇಕು ಅಂತ ಕೇಳ್ತಾ ಇದೆ. ಆದರೂ ಆಗ್ತಾ ಇಲ್ಲ. ತಹಶೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆಗಳು ಕೂಡ ಅಧಿಕಾರಿಗಳು ಕೂಡ ತೊಂದರೆ ಕೊಡ್ತಾ ಇದ್ದಾರೆ ನಮಗಂತ ಆರೋಪ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಒಂದು ಗ್ರಾಮಸ್ಥರಿಂದ ಈ ರೀತಿಯಾದಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತೀವಿ ಅಂತ ಹೇಳಿ ತಹಶೀಲ್ದಾರ್ ಬೆದರಿಕೆ ಕೊಡ್ತಾ ಇದ್ದಾರಂತೆ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಇದು ಸ್ಮಶಾನದ ಜಾಗ, ಇದನ್ನು ಒತ್ತುವರಿ ಮಾಡಲಾಗಿದೆ. ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿ ಇಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ನಾವು ಹಲವು ಬಾರಿ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ವೇಳೆ ನಾವೇ ಪ್ರಶ್ನೆ ಮಾಡೋಕ್ಕೆ ಹೋದರೂ ಕೂಡ ನಮ್ಮ ಮೇಲೇ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೇಳಿ ನಮ್ಮನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿನ ತಹಶೀಲ್ದಾರ್ಗಳು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಅಧಿಕಾರಿಗಳು ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಕೇಸ್ ಹಾಕ್ತೀವಿ, ನಮ್ಮನ್ನು ಒಳಗಾಕಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಏನು ಹನುಮಂತಪುರ ಅಲ್ಪಸಂಖ್ಯಾತರ ಒಂದು ಕುಟುಂಬದವರೇನಿದ್ದಾರೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಧರಣಿಯನ್ನು ಕೂತಿದ್ದಾರೆ ಅಲ್ಲಿ, ನಾವು ಬಿಡೋದಿಲ್ಲ ಅಂತ ಹೇಳಿ. ಈಗಿರುವಷ್ಟು ಒಂದು ಸ್ಮಶಾನವನ್ನು ಗುರುತಿಸಿ ಸೂಕ್ತ ಒಂದು ರಸ್ತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ತಹಶೀಲ್ದಾರ್ ಸೇರಿದಂತೆ ಏನು ಕಂದಾಯ ಇಲಾಖೆ ಒಂದು ಅಧಿಕಾರಿಗಳಿಂದ ಅವರು ಕೂಡ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಆ ಒಂದು ಗ್ರಾಮದ ಏನು ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮೇಲೇನೆ ಇದೆ ಎಲ್ಲ, ಇವರು ಎಲ್ಲ ಮಾಡ್ತಿರೋದೆಲ್ಲ ನಮ್ಗೆ ಅಡ್ಡಿಪಡಿಸ್ತಾ ಇರೋದು ಸರ್. ನೋಡಿ ಇಲ್ಲಿ ಮಶಾನ ಇದೆ, ನೋಡಿ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ನೋಡಿ ನೋಡಿ ಮುಂದಿರೋದು ನೋಡಿ ಸರ್, ಎಲ್ಲಿ ಇದೆ ನೋಡಿ ಮರಗಳು ಎಲ್ಲ ಹಾಕಿದ್ರು ನೋಡಿ ಸರ್. ಇಲ್ಲ ಫೋನ್ ಎಮ್ಮದಂತ ಇದೇನಪ್ಪ ಫೋನ್ 2013 19/10/2013 ಶನಿವಾರ ನಮ್ಮ ಅಜ್ಜಿನ ತಿರ್ಕೊಂಡಿದ್ದು. ಆವಾಗ ತಾಲೂಕು ಆಫೀಸ್ ಹತ್ರ ಇಟ್ಬಿಟ್ಟು ತಹಶೀಲ್ದಾರ್ ಸಾಹೇಬ್ರು, DC ಸಾಹೇಬ್ರು ಎಲ್ಲರೂ ಬಂದು ಇಲ್ಲೇ ನಿಮ್ಮ ಸ್ಪಾಟ್ ಬರೋದು ಅಂತ ಹೇಳ್ಬಿಟ್ಟು ಇಲ್ಲೇ ಉಣಿಸ್ಬಿಟ್ಟೋಗಿರೋದು. ಇವಾಗ ಇಲ್ಲಲ್ಲ ನೀವು ಬರೋದು ಅಂತ ಹೇಳ್ಬಿಟ್ಟು ಹೈಟೆಕ್ ಮಾರ್ಕೆಟ್ ಬರುತ್ತೆ, ಇಲ್ಲಿ ನಿಮ್ದು ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬರೋದು ನಿಮ್ಮ ಬೇರೆ ಕಡೆ ಅಂತ ಹೇಳ್ತಾರೆ. ಅದು ಬೇರೆ ಕಡೆ ಅಲ್ಲ. ಅವಾಗ ಬಂದು ಇಲ್ಲಿ ಸರ್ಪಣ ಹಾಕಿ ಅಳತೆ ಮಾಡಿ ಇಲ್ಲಿ ಉಣಿಸಿ ಅವರೇ ಹೋಗಿರೋದು. ನಾವು ತಾಲೂಕು ಆಫೀಸ್ ಹತ್ರ ಇಟ್ಕೊಂಡು ಹೋದಾಗ ಅವ್ರು ಬಂದು ಇಲ್ಲಿ ಉಣಿಸ್ಬಿಟ್ಟು ಹೋಗಿರೋದು. ನಾವೇನು ಇಲ್ಲೇನು ಬಂದು ನಾವು ಸ್ಪಾಟ್ ನೋಡಿರಲಿಲ್ಲ. ಅವರು ಇದೇ ಸ್ಪಾಟ್ ಅಂತ ತೋರಿಸ್ಬಿಟ್ಟು ಉಣಿಸ್ಬಿಟ್ಟು ಹೋಗಿದ್ದಾರೆ. ಇವಾಗ ಎಲ್ಲರೂ ಸೇರಿ ಇಲ್ಲಿ ಹೈಟೆಕ್ ಮಾರ್ಕೆಟ್ ಬರುತ್ತೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇಲ್ಲೇ ಯಾಕಂದರೆ ನಮ್ಮ ಸ್ಮಶಾನಕ್ಕೆ ಜಾಗನೇ ಇಲ್ಲ ನಮ್ಮೂರಲ್ಲಿ. ಇವಾಗ ಒಂದು 20 ಹತ್ರ ಎತ್ಬಿಟ್ಟಿದ್ದಾರೆ. ಕೆಳಗೆ ಅಮ್ಮನಕೆರೆಯಲ್ಲಿ ಹಾಕಿದ್ರೆ ಅಮ್ಮನಕೆರೆಯಲ್ಲೆಲ್ಲ ಕಟ್ಟ ಮಾಡಿ ಅವರು ನೀರು ಬಿಟ್ಬಿಟ್ಟವ್ರೆ. ಕೆಳಗಡೆ ಊರಲ್ಲಿ ಹಾಕಿದರೆ ಅವರು ಇನ್ನೂ ಇದು ಗಲಾಟೆ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಎಲ್ಲರೂ ಬಂದು ತಹಶೀಲ್ದಾರ್ ಸಾಹೇಬ್ರು ನೋಡಿಸಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹಾಕ್ತಾಯಿದ್ರಿ. ಇಲ್ಲಿ ಅವ್ರು ತಹಶೀಲ್ದಾರ್ ಮೇಡಮ್ ಇವಾಗ ಬಂದಿರೋ ಮೇಡಮು ಇಲ್ಲಿ ಬರೋಲ್ಲ, ನಿಮ್ಗೆ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಬರೋದು ಇದು ಸ್ಕೆಚ್ಚು ಪಾಣಿ ಎಲ್ಲ ಇದೆ ಅಲ್ಲ ಮೇಡಮ್ ನೀವು ಮಾಡ್ಕೊಟ್ಟಿರೋದು ಅಂತ ಕೇಳಿದಾಗ ನೀವು ಬರೋದು ಹತ್ತು ಕಡೆ ಎಲ್ಲ ತೋರಿಸಿ ಮೇಡಮ್ ಅಂದರೆ ಅದು ತೋರ್ಸೋಕ್ಕಾಗಲ್ಲ. ಇವಾಗ ಫಂಕ್ಷನ್ ಆಗಲಿ ಅದಾಗಲಿ ಅಂತ 1.5 ತಿಂಗಳಿಂದ 3 ತಿಂಗಳಿಂದ 4 ತಿಂಗಳಿಂದ ಒತ್ತಡ ಮಾಡ್ತಾನೇ ಇದ್ದಾರೆ. ಇದು ಬರ್ತಾನೇ ಇಲ್ಲ. ನಾವು ಏನು ಮಾಡಿದ್ರೂ ಅವ್ರು ನಮ್ಮನ್ನು ಇದೇ ಇಟ್ಕೊತಾ ಇಲ್ಲ. CM ಸಾಹೇಬ್ರು ಬರ್ತಾ ಇದ್ದಾರೆ, ನಮ್ಗೆ ಮೀಟಿಂಗ್ ಇದೆ ಅದಿದೆ ಅಂತ ಹೇಳ್ತಿದ್ದಾರೆ, ಬೇರೆ ಏನು ಹೇಳ್ತಾ ಇಲ್ಲ. ಅದರಿಂದ ಎಲ್ಲರೂ ನಮ್ಮ ದಲಿತರೇ ಆಗಿರಲಿ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿ ನಮ್ಗೇನಿದೆ ಸ್ಮಶಾನ ಜಾಗ ಉಳಿಸ್ಕೊಟ್ರೆ ಸಾಕು. ನಾವೇನು ನಮ್ಮ ಸ್ವಂತ ಕೇಳ್ತಾ ಇಲ್ಲ ನಾವು ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಕೇಳ್ತಾ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.